ಹ್ಯಾಪಿ ವರಲ್ ರಿಚ್ ಭಾರತ್ ರಿಚ್ ವರಲ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ನಾವು 1ನೇ ತಾರೀಕು 2ನೇ ತಾರೀಕು ಹುಟ್ಟಿದವ್ರಿಗೆ ಯಾವುದು ಲಕ್ಕಿ ಕೋರ್ಸ್, 10th ಆದಮೇಲೆ ಅವರು ಯಾವ ಕೋರ್ಸ್ನ ತೊಗೊಂಡ್ರೆ ಅವರ ಭವಿಷ್ಯತ್ತು ಅದ್ಭುತವಾಗಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಕ್ಸಸ್ಸನ್ನು ಸಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು 3ನೇ ತಾರೀಕು, 3 ಅಂದ್ರೆ ಗುರು ಸಂಬಂಧಿಸಿದ ಎಲ್ಲ ಗುಣಗಳು ಹೊಂದಿರುವಂಥ ವ್ಯಕ್ತಿಗಳು ಇವರು. ಸೊ 3, 12ನೇ ತಾರೀಕು ಅಥವಾ 30ನೇ ತಾರೀಕು ಹುಟ್ಟಿದ ಆ್ಯಂಡ್ 21ನೇ ತಾರೀಕು ಹುಟ್ಟಿದವರು ಇವರು ಎಲ್ಲರೂ ಗುರುಗ್ರಹಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು, 3 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ಇವ್ರಿಗೆ ಲಕ್ಕಿ ಕೋರ್ಸ್ ಯಾವುದು ಅಂತ ನಾವು ಇವತ್ತು ನೋಡೋಣ. ಫ್ರೆಂಡ್ಸ್, ಇವರು ಎಲ್ಲ ಆರ್ಟ್ಸ್ ಗ್ರೂಪ್ಸು ತಗೋಬೋದು. ಇವರು ಸಹ IAS ಅಧಿಕಾರಿಗಳು, IAS ಕೋರ್ಸ್ ತಗೋಬೋದು, HEC ತಗೋಬೋದು, CEC ತಗೋಬೋದು, IT ತಗೋಬೋದು. ಆಲ್ ಸ್ಪಿರಿಚುವಲ್ ಕೋರ್ಸಸ್. ಸ್ಪಿರಿಚುವಲ್ ಅಂದರೆ ಅಸ್ಟ್ರಾಲಜಿ ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಬೇರೆ ಇನ್ನಿತರೆ ಸ್ಪಿರಿಚುವಲ್ ಕೋರ್ಸಸ್ ಅಥವಾ ಯೋಗ ಇವೆಲ್ಲ ಇರುತ್ತಲ್ಲ. ಸೊ ಈ ರಂಗಗಳಲ್ಲಿ ಸಹ ಇವರು ಒಳ್ಳೆ ಅಭಿವೃದ್ಧಿನ ಸಾಧನೆ ಮಾಡ್ತಾರೆ. ಯಾಕೆ ಅಂದರೆ ಗುರು ಅಲ್ವಾ, ಜುಪಿಟರ್ ಇಸ್ ದ ಬಿಗ್ಗೆಸ್ಟ್ ಪ್ಲ್ಯಾನೆಟ್. ಗುರು ತತ್ವ ಅಂದ್ರೆ ಸ್ಪಿರಿಚುವಲ್. ಸೊ ಸ್ಪಿರಿಚುವಲ್ ಕೋರ್ಸಸ್ ಸಹ ಇವರು ಒಳ್ಳೆ ಅಭಿವೃದ್ಧಿ ಸಕ್ಸಸ್ ಆಗ್ತಾರೆ. ಈ ಕೋರ್ಸಸ್ ಎಲ್ಲ ತಗೊಂಡ್ರೆ ಇವರು ಲೈಫಲ್ಲಿ ಸಕ್ಸಸ್ ಸಾಧನೆ ಮಾಡ್ತಾರೆ. ಸೊ ಇವ್ರಿಗೆ ಇದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ವಾ ಮೇಡಮ್ ಅಂದರೆ, ಖಂಡಿತ ಆಲ್ಟರ್ನೇಟಿವ್ ಕೋರ್ಸಸ್ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಈ ಕೋರ್ಸಸ್ ಸಹ ಲಾ ಸಹ ತಗೊಂಡ್ರೆ ಇವರು ಒಳ್ಳೆ ಸಕ್ಸಸ್ನ ಸಾಧನೆ ಮಾಡ್ತಾರೆ ಜೀವನದಲ್ಲಿ. ಮೀಡಿಯಾ ತಗೋಬೋದು, ಸೋಷಿಯಲ್ ಮೀಡಿಯಾಲೂ ಒಳ್ಳೆ ಅಭಿವೃದ್ಧಿ ಕಾಣ್ತಾರೆ. ಆ್ಯಂಡ್ ಫಿಲಮ್ ಇಂಡಸ್ಟ್ರಿ, ಎಲೆಕ್ಟ್ರಿಕ್ ಮೀಡಿಯಾ, ಈ ಎಲ್ಲ ರಂಗಗಳಲ್ಲೂ ಇವರು ಒಳ್ಳೆ ಅಭಿವೃದ್ಧಿನ ಸಕ್ಸಸ್ನ ನೋಡ್ತಾರೆ. ಈ ಕೋರ್ಸಸ್ನ ತಗೊಂಡ್ರೆ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಯಾರೇ ಆಗಿರ್ಬೋದು. ಸೊ ನೀವು ಸಹ ಗೊತ್ತಿರೋರಿಗೆ ಇದನ್ನು ಸಜೆಸ್ಟ್ ಮಾಡ್ಬೋದು. ಆ್ಯಂಡ್ ಜಸ್ಟ್ ನಾನಿದು ಅವರ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಾನು ಈ ಕೋರ್ಸಸ್ ಆ್ಯಸ್ ಪರ್ ನ್ಯೂಮರಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋರು. ಸೊ ನ್ಯೂಮರಾಲಜಿ ಏನು ಹೇಳುತ್ತೆ ಅಂದರೆ, ಅವರ ಒಂದು ಹುಟ್ಟಿದ ದಿನಾಂಕದ ಪ್ರಕಾರ ನಾವು ಆ ಮಕ್ಕಳಿಗೆ ಈ ಒಂದು ಕೋರ್ಸಸ್ ತಗೊಂಡ್ರೆ ಅವರು ಅಭಿವೃದ್ಧಿನ ಕಾಣ್ತಾರೆ, ಅಂದರೆ ಸಕ್ಸಸ್ ಆಗ್ತಾರೆ, ಚೆನ್ನಾಗೆ ಓದ್ತಾರೆ, ಒಳ್ಳೆ ಭವಿಷ್ಯತನ್ನ ಅವರು ನೋಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಇವೆಲ್ಲ ಯಾವುದು ಇಷ್ಟ ಇಲ್ಲ ಮೇಡಮ್, ಮತ್ತು ನಾವು ಇನ್ನೇನು ಮಾಡೋದು ಅಂದರೆ ಅವ್ರಿಗೆ ಬಿಟ್ಬಿಡಿ. ಬಟ್ ನಿಮ್ಮ ಒಂದು ಆಸೆಗಳನ್ನ ನೀವು, ಅವರು ಇಂಜಿನಿಯರ್ ಓದಬೇಕಂದ್ರೆ ನೀವು ಲಾಯರ್ ಓದು, ಡಾಕ್ಟರ್ ಆಗು, ಅದು ಓದು, ಇದೋದು ಅಂತ ಜಸ್ಟ್ ಫೋರ್ಸ್ ಮಾಡಬೇಡಿ ಪ್ಲೀಸ್. ಅದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ. ಯಾಕೆಂದರೆ ಅವ್ರದ್ದೇ ಒಂದು ಲೈಫ್ ಅದು. ಯಾರೂ ಇಲ್ಲಿ ಫೋರ್ಸ್ ಮಾಡಿ ಮಕ್ಕಳನ್ನ ಓದ್ಸಕ್ಕೆ ಹೋಗಬೇಡಿ. ಇಷ್ಟ ಇಲ್ದಿರೋ ಓದೇ ನೀವು ಲಕ್ಷ ಕಟ್ಟಿದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಕೊಡಬೇಡಿ ಯಾವುದೇ ಕಾರಣಕ್ಕೂ. ಈಗಿನ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಸೊ ಅದನ್ನೇ ನೀವು ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ, ತುಂಬ ಜನ ಮಕ್ಕಳು ಏನೇನೆಲ್ಲ ಆಗ್ತಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಆ ನೆಗೆಟಿವ್ನೆಲ್ಲ ಮಾತಾಡೋಕ್ಕೆ ಇಷ್ಟ ಪಡೋದಿಲ್ಲ. ಸೊ ಡಿಸಿಷನ್ ತಗೊಂಡು ಆ ಮಕ್ಕಳಿಗೆ ಈ ವಿಡಿಯೋಸ್ನ ತೋರಿಸಿ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಇದು ಓದಿದ್ರೆ ಚೆನ್ನಾಗಿರುತ್ತೆ ಆ್ಯಸ್ ಪರ್ ನ್ಯೂಮರಾಲಜಿ ಅಂತ ನಾವು ಹೇಳ್ತೀವಿ. ಸೊ ಇನ್ನು ಮಿಕ್ಕಿರೋದು ಅವರ ಡೆಸಿಷನ್ಗೆ ಬಿಡಿ ಅಂತ ಹೇಳ್ತಾ, ಎಲ್ಲರೂ ಸಂತೋಷವಾಗಿ ಹ್ಯಾಪಿಯಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಈ ವಿಡಿಯೋಸ್ನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಈ ವಿಡಿಯೋಸಿಂದ ಸಹಾಯ ಆಗಲಿ, ಅವರು ಡಿಸಿಷನ್ ತಗೊಳ್ಳಿ ಲೈಫಲ್ಲಿ. ಅವ್ರ ಮಕ್ಕಳಿಗೆ ಬಿಟ್ಬಿಡಿ. ಮೇಯ್ನ್ಲಿ ನೀವು ಡಿಸೈಡ್ ಮಾಡೋದಕ್ಕಿಂತ ಮಕ್ಕಳು, ನೀವು ಅಥವಾ ಇಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಳ್ಳೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಫಾರ್ವರ್ಡ್ ಮಾಡೋದು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು, ಲವ್ ಯು ಆಲ್, ಹ್ಯಾಪಿ ಭಾರತ್, ನಮಸ್ಕಾರ. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್.